ಅರಿಯಾಟ ಸರಿಯಲ್ಲ. ಅರಿಯಾಟಕ್ಕೆ ಸರಿಯಲ್ಲ ಸುಂದರಿ. ಸತಿಯಾದ ಎನ್ನು ಮುಂದೆ ತಿಳಿಸುವುದರಿಂದ ಧರ್ಮವಲ್ಲವೇ? ಎಷ್ಟು ಮಾತ್ರಕ ಧರ್ಮವಾಗಿರುವುದಲ್ಲ ಸುಂದರಿ. ಎಲ್ಲಿಗೆ ನಿನ್ನಯ ಸಮರ ಅದರ ಭಾಷೆ ನಿನಗೆ ಬೇಕು ಸುಂದರಿ. ಎಷ್ಟು ಮಾತ್ರಕ್ಕೆ ಸುಂದರ ಸುಂದರ ಒಲ್ಲವೇ? ಎಲ್ಲಿಗೆ ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣದಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ಸುಂದರಿ ಸುರಕ್ಷಿತದ ಕಂದುರಿ ಎನ್ನ ಮನೋಹರಿ ವೈಕುಂಠದ ಮುದಬಲ ಭಂಡ ವಿಕ್ಕರ ಬರೆಂಬ ಬಂಧನವಿರುವ ಆ ವಿಷ್ಣುವೆಂಬ ಕುಸ್ತಿಗಳ ಕಳಿಸಿ ಅವನ ಸತಿಮಣಿಯರಾದ ಲಕ್ಷ್ಮಿಯನ್ನಿರಲು ಸರ್ವದತ್ತ ವೈಕುಂಠಕ್ಕೆ ದಾರಿಗೆ ಗೋವಿನ ತಿಳಿಗೆ ನಿನಗೆ ನನ್ನ ಪಯಣದ ಚಿಂತೆ. ವೈಕುಂಠಕ್ಕೆ ಹೋಗುವೆಯ? ಹೌದು ಸುಂದರಿ. ವಿಷ್ಣುವಿನ ಸತಿಯಾದ ಲಕ್ಷ್ಮಿಯನ್ನು ಹೇಳ್ತಾರವೆಯ? ಸುಂದರಿ ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ ಸುಂದರಿ. ಪರಸ್ತ್ರೀಯರನ್ನು ಮುಟ್ಟಬಾರದು. ಆ ವಿಷ್ಣು ನಿಮಗೆ ವೈದ್ಯ ಆಗಿರುವುದು ಲಕ್ಷ್ಮಿ ಅಲ್ಲವಲ್ಲ. ಅವರನ್ನೇ ಹೇಳದ ಸುಂದರ ವಿಷ್ಣುವಿನ ಇದ್ದಲಿಗೆ ಬರುವುದಲ್ಲ ಸುಂದರಿ. ಪತಿ ಮಾಡಿರುವ ತಪ್ಪಿಗಾಗಿ ಸತಿಗೆ ಶಿಕ್ಷೆ ಕೊಡುವುದು ಇದ್ಯಾವ ನ್ಯಾಯ? ಅದ್ಯಾತಕ್ಕೆ ನ್ಯಾಯವಲ್ಲ ಸುಂದರ. ತರವಲ್ಲ ಇದು. ಅದ್ಯಾತಕ್ಕೆ ತರವಲ್ಲ ಸುಂದರಿ. ಪ್ರಿಯ ಪ್ರಿಯ ಅಲ್ಲ ಅಲ್ಲ
ಮಹಿಮನು ಆ ವಿಷ್ಣು. ನಾವೇನು ಸಾಮಾನ್ಯರವರ ಕಾಂತೆ ಆ ವಿಷ್ಣುವನ್ನು ಜಯಿಸುವುದು ನಿನ್ನಿಂದ ಸಾಧ್ಯವಿಲ್ಲ. ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಅದೇ ನೀಲಾಗತದಲ್ಲಿ ಒಳೆಯುವ ಚಂದ್ರನಂತ ಪ್ರಕಾಶಿಸುವ ಸುಂದರ ಮುಖವುಳ್ಳ ಪ್ರಾಣಕಾಂತೆ ಬಿಟ್ಟು ಬಿಡು ನಿನ್ನಯ ಭ್ರಾಂತೆ. ಯಾತಕ್ಕೆ ಅದೇ ಸುಂದರೇ ಸುಂದರ? ಆ ಮಾಯಕಾರನಾದ ಮಹಾವಿಷ್ಣುವಿನನ್ನು ಬಂದಾರಲಕ್ಕೆ ನಿನ್ನೇನು ಕರೆಸಿಲ್ಲ. ಮತ್ತೆ ಮಾತ್ರ ಅವನ ಪರಕ್ರಮವನ್ನು ನಾನೇನು ಹರಿಯದವನಲ್ಲ. ಅದೇ ಸುಂದರೇ ಸುಂದರ ಅದೇ ಸುಂದರೇ ಆ ಮಾಯಕಾರನಾದ ಮಹಾವಿಷ್ಣುವನಿಗೆ ಧೈರ್ಯವನ್ನು ನಾನನ್ನು ಕರೆಸಿಲ್ಲ. ಮಾತ್ರ ಕುಲವೈದ್ಯಾದ ಪಕ್ಕನೆಯ ಅವರ ಅಂಗಕ್ಕೆ ಹೋಗುವ ಬಿಟ್ಟುಳ್ಳ ಪತಿಯನ್ನು ಸರ್ವದ ನಿನ್ನೆಂದು ಕರೆಯಲಾಗದ ನಾರಿ ಬಾಯಿ ಮುಚ್ಚಿಕೊಂಡು ಹೋಗಿ ಅವರ ಮಂದಿರಕ್ಕೆ ದಾರಿ. ಪ್ರಿಯ, ಪ್ರಿಯ, ನಾನು ಒಬ್ಬಳೇ ಹೋಗಲು ಇಲ್ಲಿಗೆ ಬಂದಿಲ್ಲ. ಯಾತಕ್ಕೆ ಸುಂದರೇ? ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿರುವೆನು. ಸಮರಂಗದಲ್ಲಿ ಜಯಿಸಿ ನಿನ್ನಲ್ಲಿ ಎರಡನೇ ಸಾಧ್ಯವಾಗಿ ಬರಲು ಸುಂದರೇ. ಸಮರಂಗವನ್ನು ಜಯಿಸಿ ಬರುವೆಯಾ? ಹೌದು ಸುಂದರೇ. ಆ ನಂಬಿಕೆ ನಿನಗಿದೆ? ಹೌದು ಸುಂದರೇ. ನನಗಿಲ್ಲವಲ್ಲ. ನಾವೇನು ಸಾಮಾನ್ಯವಾದ ಸಂಸ್ಥೆ? ಪ್ರಿಯ, ಸಂಸ್ಥೆ ಆ ನಂಬಿಕೆ ನನಗಿಲ್ಲ. ನೀನು ನನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರ. ಪ್ರಿಯ, ಪ್ರಿಯರೇ, ಎನ್ನ ಮಾತು ಕೇಳು ಪ್ರೇಮದ ಪಡೆಯೇ, ಅದರಿಂದ ಸಂಗಕ್ಕೆ ಹೋಗುತ್ತದೆ. ಎನ್ನ ಮಾತು ಕೇಳು ಪ್ರೇಮದ ಪಡೆಯೇ, ಅದರಿಂದ ಸಂಗಕ್ಕೆ ಹೋಗುತ್ತದೆ. ಕೇಳಿದ ಕೇಳು ಬರುವುದನ್ನು ನೋಡು, ಕೇಳಿದ ಕೇಳು ಬರುವುದನ್ನು ನೋಡು. ಪ್ರಾಣಪತಿ ಬೇಡಿಕೊಂಡು ಯೋಚಿಸಿ ನೋಡು, ಪ್ರಾಣಪತಿ ಬೇಡಿಕೊಂಡು ಯೋಚಿಸಿ ನೋಡು. ಎನ್ನ ಮಾತು ಕೇಳು ಪ್ರೇಮದ ಪಡೆಯೇ, ಅದರಿಂದ ಸಂಗಕ್ಕೆ ಹೋಗುತ್ತದೆ. ಕಾಂತ, ಕಾಂತೆ, ವಲ್ಲಭ, ವಲ್ಲಭ, ಹೃದಯೇಶ್ವರ, ಹೃದಯೇಶ್ವರಿ, ಆ ವಿಷ್ಣುವನ್ನು ಎದುರಾಕಿಕೊಂಡು ಹಿಂದಕ್ಕೆ ಕಷ್ಟಪಟ್ಟಿರುವ ಸಂಗತಿ ನಿನಗೆ ತಿಳಿದಿಲ್ಲವೇ ವಲ್ಲಭ? ನಮಗೆ ಅದಕ್ಕೆ ಸುಂದರೇ. ನೀನು ಅವರಂತೆ ಕಷ್ಟಪಡಬಾರದಲ್ಲೇ ಹೇಳಿದೆ. ಅದೇ ಅದಕ್ಕೆ ಸುಂದರೇ. ಆ ವಿಷ್ಣುವನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತು. ಸುಮ್ಮನೆ ಸತಿಯಾದ ಎನ್ನ ಮಾತನ್ನು ಕೇಳು ಕಾಂತ. ತ್ಯಜಿಸು ನಿನ್ನ ಪಂಥ. ಹಾಗೆ ರಮಣಿ ಫಲವೇಣಿ ಬಿಡುವೀನ ನಮ್ಮ ಬಲವಂತನೆಂಬ ಭ್ರಮಣೆ. ಹಾಗೆ ಸುಂದರೇ, ಸುಂದರ, ಆ ಬಂದ ವಿಷ್ಣುವನನ್ನು ಕೊಂಡರು ಅವನಂಥ ಬಲಂತನಾದರ ಭಕ್ತ ದೂರ ಮುಂದಾಗುತ್ತಲ್ಲ ಬಣ್ಣವುಳ್ಳ ಎನ್ನಾಗಿದ್ದಾಗಿ ಪಾತ್ರ ಭಸ್ಮ ಮಾಡಿದಬೇಕಕ್ಕೆ. ಹಾಗೆ ಸುಂದರೇ, ಸುಂದರ, ಇಂಥ ಬಂದು ಬಾಳುವ ಚೆಂಡವನ್ನು ಎನ್ನುವಂತ ಬಣ್ಣಗಳಿಂದ ಕೊಂಡಾಡಬಹುದ ನಾರಿಯೇ ಗುಡಿ ಗುಡಿಯಲ್ಲಿ ನಿನ್ನ ಮಾತು ಮತ್ತೊಂದು ಸಾಧ್ಯ. ಪ್ರಿಯ, ನಾವು ಎಷ್ಟು ಹೇಳಿ ಸಹ ನಿನಗೆ ಅರ್ಥವಾಗುತ್ತಿಲ್ಲವಲ್ಲ. ನೀನು ಎಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ ಸುಂದರೇ. ಕೇಳಬೇಕು ಕಾಂತ. ಅದೇ ಅದಕ್ಕೆ ಕಾಂತೆ. ಎನ್ನ ಮೇಲೆ ನಿನಗೆ ಪ್ರೇಮವಿಲ್ಲವೇ? ಇಲ್ಲವರೆಂದು ಇಲ್ಲವಲ್ಲವರಾದ ಸುಂದರೇ. ಆಗದ ಎನ್ನ ಮಾತನ್ನು ಕೇಳು. ಈ ಸಮ
ಮಂದಿರಕ್ಕೆ ಬಾ. ಎಷ್ಟು ಮಾತ್ರಕ್ಕೆ ಬರೋದಿಲ್ಲ ಸುಂದರಿ. ನಾನು ಬಿಡುವುದಿಲ್ಲವಲ್ಲ. ಅದೇ ಅದಕ್ಕೆ ಕಾಂತೆ ಅಲ್ಲವ ಹೇಳುವೆನು ಕೇಳು. ಅದೇ ಸಂಸ್ಕಾರವಯ್ಯರ ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಅದೇ ಅದಕ್ಕೆ ಸುಂದರಿ. ಸರಿಯಲ್ಲ ಇದು ಒಳಿತಲ್ಲ. ಸರಿಯಲ್ಲ ಇದು ಒಳಿತಲ್ಲ. ಕಾಂತ ಕಾಂತೆ ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಇದು ಒಳಿತಲ್ಲ. ಅದೇ ಸುಂದರಿ. ನಾನು ನಿಮ್ಮನ್ನು ಚೆನ್ನಾಗಿ ಬೇಡಿಕೊಳ್ಳುತ್ತೇನೆ. ನೀನು ಎಷ್ಟು ಸರಗತಿ ಕೇಳಿದರೆ ಸಮರಂಗಕ್ಕೆ ಹೋಗುವುದು ಮಾತ್ರ ಬಿಡಲ್ಲ ಸುಂದರಿ. ಪ್ರಿಯ ಪ್ರಿಯರೇ, ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ ಸರಿಯಲ್ಲ ಒಳಿತಲ್ಲ. ಅಹೋಪತಿ ದೇವ, ಅದೇ ಪರಿಸ್ಥಿತಿ. ಶ್ರೀಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ವಿಷ್ಣುವನು ಮಹಾಮಹಿಮಾವಂತನು. ನಾವೇನು ಸಾಮಾನ್ಯದವರೆಲ್ಲ ಕಾಂತಿ. ಪ್ರಿಯ ಪ್ರಿಯರೇ, ನೀನು ಎಂತವರೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ನಿನ್ನ ಹಠವನ್ನು ಬಿಡು. ಎಂದೊಂದಿಗೆ ಅರಮನೆಗೆ ಬಾ. ಪ್ರಿಯ ಮುಗಿಯುವುದು ನಿನಗೆ ಕೈಯ. ಕೇಳಪ್ಪ ಯಪ್ಪ ದಿನೇಶಪ್ಪ, ಇಲ್ಲೇ ನೋಡು ದಿನೇಶಪ್ಪ ಅವರು ಸುಮಾರು ಅವ್ರಿಗೆ 51 ರೂಪಾಯಿಯಿಂದ ಬಹುಮಾನ ಪ್ರಕಾರ ಮಾಡ್ತಾರೆ. ಬಾಂಗಮ್ಮ ಏಸಿನ ಜೋಬಲ್ ಕಡೆ ಓಡ್ ನೋಡ್ತಾರೆ ನೋಡಿದ್ರೆ ಹೊರ ಎಬ್ಬಿಸಿದ್ರು. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರಾಣೋತ್ಸವ ಮಾತಿನ ಬಲಿ. ಹಾಗೆ ಸುಂದರಿ ಹೇಳುವ ಸೋದರ ರಥದಿಂದ ನಾರಾಯಣ ನಡುವೆ ಸಮರಂಗಕ್ಕೆ ಹೋಗುವ ಸಮಯದಲ್ಲೇ ಯೋಗ ಸಿದ್ಧರಾಗಿ ನಿನ್ನ ಭಾವನೆಯ ಭೇದವನ್ನು ಕೊಡದರೆ ಈ ಗರ್ಭಸ್ಥರನಾದ ಹಾಗೆ ಸುಂದರಿ ಸುಂದರ ಆ ಮಾಯ ಕಾರಣನಾದ ಮಹಾವಿಷ್ಣುವು ನಿಜದಲ್ಲದಿಂದ ದಾರನ್ನು ಜಯಿಸಿಲ್ಲ. ಮಾತ್ರ ಕುಲವರಿಯಾದ ಕಕ್ಕನಿಗೆ ಎದುರಿಂಜರಿವನಲ್ಲ. ಹಾಗೆ ಸುಂದರಿ ಸುಂದರ ಅದರ ಕವಿಗಳಾದ ಮಧು ಕೈಗಳನ್ನು ಸಮ್ಮರಿಸಿರುವಲ್ಲ. ಇಂಥ ಇನ್ನೆರಡರನ್ನು ನೆನೆಸಿಕೊಂಡು ಅದೇ ಸುಂದರಿ ಸಮರಂಗಕ್ಕೆ ಬಿಟ್ಟುಕೊಂಡ ಬದಿಯನ್ನು ಸರ್ವದ ನಿಮ್ಮಂದ ಕರೆಯಲಾಗದ ನಾರಿ ಬಾಯಿ ಮುಚ್ಚಿಕೊಂಡು ಮಂದಿರಕ್ಕೆ ದಾರಿ. ಕಾಂತ, ಕಾಂತೆ ನಾವು ಎಷ್ಟು ವಿಧವಾಗಿ ಬೇಡಿದರೂ ಸಹ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಕಾಂತೆ. ದೈವ ಲಿಖಿತವನ್ನು ಗೆದ್ದವರು ಯಾರಿದ್ದಾರೆ? ಹೌದೇನ ಕಾಂತೆ. ಮನೆ ಬರಕ್ಕೆ ಒಂದೇನು ಯಾರು? ಸೃಷ್ಟಿಯ ನಿಯಮಗಳಲ್ಲ ಸುಂದರಿ. ಪ್ರಿಯ ನಿನ್ನ ದೈವದಲ್ಲಿ ಇದ್ದಂತಾಗಲಿ ಅದಕ್ಕೆ ನಾನೇನು ಮಾಡಲು ಸಾಧ್ಯವಿಲ್ಲ. ನೀನು ಹೋದ ಕಾರ್ಯ ಜಯವಾಗಲಿ. ನಿನಗೆ ಜಯಲಾರತಿಯನ್ನು